ಈ ವಿಚಿತ್ರ ವಿಲಕ್ಷಣ ಕತೆ ಕೇಳಿದರೆ ನಿಮ್ಮ ಮೈ ನಡುಗುತ್ತೆ. ನಮೀಬಿಯಾ ಜನರು ಆನೆಗಳ ಬೆನ್ನ ಬಿದ್ದಿರುವ ರಹಸ್ಯವೇನು? ಹೌದು ಸ್ನೇಹಿತರೆ, ಈ ದೇಶದಲ್ಲಿ ಫೆಬ್ರವರಿಯಲ್ಲಿ 2-3 ಸಲ ಸಣ್ಣದಾಗಿ ಮಳೆ ಬಿದ್ದಿದ್ದು ಬಿಟ್ರೆ ಇನ್ನೂವರೆಗೆ ಮಳೆ ಆಗಿಲ್ಲ. ಕುಡಿಯಲು ಹನಿ ನೀರು ಕೂಡ ಇಲ್ಲ. ಇದೇ ಕಾರಣದಿಂದ ಇಲ್ಲಿನ ಜನರು ಕೃಷಿ ಮಾಡೋಕ್ಕೆ ಮುಂದಾಗಿಲ್ಲ. ಸರ್ಕಾರ ಕೂಡ ಜನರ ಹಸಿವನ್ನು ನೀಗಿಸಲು ಸರ್ಕಾರದ 85% ಭಾಗ ಉಗ್ರಾಣ ಖಾಲಿಯಾಗಿ ಸರ್ಕಾರ ಕೂಡ ಕಂಗಾಲಾಗಿದೆ. ಇಂತಹ ಬರಗಾಲಕ್ಕೆ ತುತ್ತಾಗಿರುವ ಈ ದೇಶ ಯಾವುದು ಸ್ನೇಹಿತರೆ? ಇಂತಹ ಸ್ವಾರಸ್ಯಕರ ಸುದ್ದಿಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪಶ್ಚಿಮ ಆಫ್ರಿಕಾದ ಕೆಳಭಾಗದಲ್ಲಿ ಬ್ರೆಡ್ ಪೀಸ್ನಂತೆ ತೋರುವ ಈ ದೇಶ ತುಂಡು ಬ್ರೆಡ್ಡಿಗಾಗಿ ಕನ್ವರ್ಸುತ್ತಿದ್ದಾರೆ. ಈ ದೇಶವೇ ನಮೀಬಿಯಾ. ಹೌದು ಸ್ನೇಹಿತರೆ, ನಮೀಬಿಯಾ ದೇಶವೀಗ ಹಸಿವಿನಿಂದ ಒದ್ದಾಡುವಂಥ ಪರಿಸ್ಥಿತಿ ಎದುರಾಗಿದೆ. ಇಲ್ಲಿನ ಆಡಳಿತ ಪಕ್ಷಕ್ಕೆ ಈ ದೇಶದ ಜನರ ಹಸಿವನ್ನು ನೀಗಿಸುವುದೇ ಒಂದು ದೊಡ್ಡ ಸವಾಲಾಗಿದೆ. ಅದಕ್ಕಾಗಿ ಇಲ್ಲಿನ ಸರ್ಕಾರ ವಿಲಕ್ಷಣ ನಿರ್ಧಾರಕ್ಕೆ ಬಂದಿದೆ. ಅದೇನೆಂದರೆ, ಜನರ ಹಸಿವನ್ನು ನೀಗಿಸಲು ಕಾಡು ಪ್ರಾಣಿಗಳನ್ನು ಬೇಟೆಯಾಡಿ ಉಣ್ಣಲು ಆದೇಶ ಹೊರಡಿಸಿದೆ. ಅದಕ್ಕಾಗಿ ನಿಪುಣ ಬೇಟೆಗಾರರನ್ನು ಕಾಡಿಗೆ ಕಳಿಸಿಕೊಟ್ಟಿದೆ ಸ್ನೇಹಿತರೆ. 723 ಕಾಡು ಪ್ರಾಣಿಗಳನ್ನು ಸರ್ಕಾರ ಪಟ್ಟಿ ಮಾಡಿದ್ದು ಅವುಗಳ ಬೇಟೆಯಾಡಲು ಅನುಮತಿ ನೀಡಿದೆ. ಜನರ ಹಸಿವನ್ನು ನೀಗಿಸಬಹುದು ಎಂಬುದು ಇಲ್ಲಿನ ಸರ್ಕಾರದ ನಿರ್ಧಾರ. ಆದರೆ ಈ ನಿಲುವು ಬೇಟಾದಂತಹ ಪ್ರಾಣಿ ಪ್ರಿಯ ಸಂಘಟನೆಗಳ ವನ್ಯಜೀವಿ ತಜ್ಞರ ಕಣ್ಣನ್ನು ಕೆಂಪಾಗಿಸಿದೆ ಸ್ನೇಹಿತರೆ. 26 ಲಕ್ಷ ಜನಸಂಖ್ಯೆಯ ರಾಷ್ಟ್ರ ನಮೀಬಿಯಾವು ಅಪಾರ ವನ್ಯಜೀವಿ ಸಂಪತ್ತನ್ನು ತನ್ನೊಡಲಲ್ಲಿ ಹೊಂದಿದೆ. ತನ್ನ ಪ್ರಜೆಗಳನ್ನು ಉಳಿಸಲು ವನ್ಯಜೀವಿ ಸಂಪತ್ತನ್ನು ಖರ್ಚು ಮಾಡದೆ ನಮೀಬಿಯಾಕ್ಕೆ ಬೇರೆ ದಾರಿಯೇ ಉಳಿದಿಲ್ಲ. ಅದಕ್ಕಾಗಿ ಪ್ರಾಣಿಗಳ ಪಟ್ಟಿಯಲ್ಲಿ 30 ನೀರಾನೆಗಳು, 60 ಕಾಡೆಮ್ಮೆಗಳು, 100 ನೀಲಿ ಕಾಡು ಕೋಣಗಳು, 300 ಜೀಬ್ರಾಗಳು, 83 ಆನೆಗಳು, 100 ಎಲಾಂಡಾಗಳು, ಒಂದು ರೀತಿಯ ಜಿಂಕೆ. ಕಳೆದ ವಾರ 157 ಪ್ರಾಣಿಗಳನ್ನು ಹತ್ಯೆ ಮಾಡಲಾಗಿದೆ. ಇದರಿಂದ ಉತ್ಪಾದಿಸಿದ 57,875 ಕೆಜಿ ಮಾಂಸವನ್ನು ಬರಪೀಡಿತ ಪ್ರದೇಶಗಳ ಜನರಿಗೆ ಉಚಿತವಾಗಿ ವಿತರಿಸಿದೆ. ಕೆಲ ವಿಶ್ಲೇಷಕ ತಜ್ಞರ ಪ್ರಕಾರ ನಮೀಬಿಯಾ ದೇಶದ ಹಾಗೆಯೇ ತುರ್ತು ಪರಿಸ್ಥಿತಿ ಘೋಷಿಸಿಕೊಂಡಿರುವ ಇತರೆ 3 ರಾಷ್ಟ್ರಗಳು ಆಫ್ರಿಕಾದಲ್ಲಿವೆ. ಅವುಗಳೆಂದರೆ ಜಿಂಬಾಬ್ವೆ, ಮಲಾವಿ, ಜಾಂಬಿಯಾ. ಇಂತಹ ಪರಿಸ್ಥಿತಿಗಳಿಗೆ ಇಲ್ಲಿನ ಹವಾಮಾನ, ಹಣದುಬ್ಬರ, ನಿರುದ್ಯೋಗ ಎಂದು ಹೇಳಲಾಗುತ್ತೆ ಸ್ನೇಹಿತರೆ. ಅದೇನೇ ಇರಲಿ, ಯಾವ ದೇಶಕ್ಕೂ ಈ ಪರಿಸ್ಥಿತಿ ಬರದಿರಲಿ ಸ್ನೇಹಿತರೆ. ಇಂತಹ ಸ್ವಾರಸ್ಯಕರ ಸುದ್ದಿಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಲಹೆ ಸೂಚನೆಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.